ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿ ಹಾಗೂ ಮೇಲ್ಕುಂಟೆ ಗ್ರಾಮಗಳಿಗೆ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ಗ್ರಾಮಗಳಲ್ಲಿ ಬರದಿಂದ ಹಾನಿಗೊಳಗಾದ ಬೆಳೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ರೈತರು ಮತ್ತು ಗ್ರಾಮಸ್ಥರಿಂದ ಮಾಹಿತಿ ಪಡೆದುಕೊಂಡ್ರು. ಸ್ಥಳೀಯ ರೈತರೊಂದಿಗೆ ಸಮಾಲೋಚನೆ ನಡೆಸಿದ ಡಿಸಿಎಂ ಪರಮೇಶ್ವರ್ ಅವರು ಬರದಿಂದ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಮತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದುಕೊಂಡ್ರು. ಈ ವೇಳೆ ರೈತರು ತಮ್ಮ ಸಮಸ್ಯೆಯನ್ನ ಅವರ ಗಮನಕ್ಕೆ ತಂದ್ರು. ರೈತರ ಅಹವಾಲುಗಳನ್ನ ಆಲಿಸಿದ ಪರಮೇಶ್ವರ್ ಅವರು ಗ್ರಾಮದಲ್ಲಿ ಎದುರಾಗಿರುವ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಪರಿಹಾರ ಕ್ರಮಗಳನ್ನ ಕೈಗೊಳ್ಳುವಂತೆ ಸೂಚಿಸಿದ್ರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದ್ರು. ತಾಲೂಕಿನ ಮೇಲ್ಕುಂಟೆ ಗ್ರಾಮದಲ್ಲಿ ಶೇಂಗಾ ಬಿತ್ತನೆ ಮಾಡಿರುವ ಜಮೀನಿಗೆ ಭೇಟಿ ನೀಡಿದ ಡಿಸಿಎಂ ಪರಮೇಶ್ವರ್ ಅವರು ಬೆಳೆ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ಬಿತ್ತನೆ ಮಾಡಿ 45 ದಿನ ಕಳೆದಿದ್ರೂ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಜಮೀನಿನಲ್ಲಿ ತೇವಾಂಶದ ಕೊರತೆ ಕಂಡು ಬಂದಿದೆ. ಇದರಿಂದ ಶೇಂಗಾ ಬೆಳೆ ಕಾಳು ಕಟ್ಟದಿರುವುದು ಗಮನಕ್ಕೆ ಬಂದಿದೆ. ಫಸಲು ಬಿಮಾ ಯೋಜನೆಯಡಿ ವಿಮೆ ಕಟ್ಟಿದರೂ ಬೆಳೆ ನಷ್ಟಕ್ಕೆ ಸಂಬಂಧಿಸಿದ ವಿಮೆ ಹಣ ಪಾವತಿಯಾಗದಿರುವುದರ ಬಗ್ಗೆ ರೈತರು ಡಿಸಿಎಂ ಅವರ ಗಮನಕ್ಕೆ ತಂದ್ರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಶಿರಾ ತಾಲೂಕು ಆಡಳಿತಾಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಮದ್ದೂರು ಕೆರೆ ನೀರು ಬಿಡ್ರಿ ಅಂತ ಹೇಳ್ರಿ. ಮೇಡಮ್ ದಿವಸಕ್ಕೆ ಎಷ್ಟು ಬರ್ತೀರಾ ನೀವು? ಹಿಂದೆ ಬರೋಣ. ಇಲ್ಲಿ ಈ ಬಾರಿ ಬಹಳ ಭೀಕರವಾದಂಥ ಬರಗಾಲ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಾನು ಇಡೀ ರಾಜ್ಯದಲ್ಲಿ ಬೆಳಗಾವಿನ ವಿಭಾಗ, ಕಲಬುರಗಿ ವಿಭಾಗ ಮತ್ತು ಬೆಂಗಳೂರಿನ ವಿಭಾಗದ ಎಲ್ಲ ತಾಲೂಕುಗಳನ್ನು ಕೂಡ ವಿಭಾಗವಾರು ನಾವು ಪರಿಶೀಲನೆಯನ್ನು ಮಾಡಿದ್ದೇವೆ. ಎಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಮಳೆಯಾಗಿ ಬೆಳೆ ಆಗ್ತಾ ಇರ್ತಕ್ಕಂಥ ಸೂಚನೆಗಳು ಎಲ್ಲೂ ಇಲ್ಲ. ಇತ್ತೀಚೆಗೆ ಕಳೆದ ಒಂದು 10-15 ದಿವಸದಿಂದ ಒಂದಿಷ್ಟು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಒಂದಿಷ್ಟು ಮಳೆಯಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಒಂದಿಷ್ಟು ತುಂತುರು ಮಳೆಯಾಗಿದೆ ವಿನಃ ಎಲ್ಲೂ ಕೂಡ ಬೆಳೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭೀಕರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ. ಬೆಳೆ ಸಂಪೂರ್ಣವಾಗಿ ಅವರ ಕೈ ತಪ್ಪು ಹೋಗಿದೆ. ನಮ್ಮ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ತಾಲೂಕು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ. 10 ತಾಲೂಕಿನಲ್ಲೂ ಕೂಡ ಇವತ್ತು ಬರವನ್ನು ನಾವು ನೋಡ್ತಾ ಇದ್ದೇವೆ. ರೈತರು ಕಂಗಾಲಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕುಡಿಯೋ ನೀರಿಗೆ ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಅವರ ನೆರವಿಗೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಅನೇಕ ಕ್ರಮಗಳನ್ನು ನಾವು ತಗೊಂಡಿದ್ದೇವೆ. ಅದು ಸಾಕಾಗಲ್ಲ, ಸಾಲದು. ಆದರೂ ಕೂಡ ಸರ್ಕಾರ ತಕ್ಷಣ ಏನೊಂದು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕುಡಿಯೋ ನೀರಿಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅಂದರೆ ವಿಧಾನ ಅಂತೇಳಿ ಡಿಕ್ಲೇರ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಮಾಡಿದ್ದಾರೆ. ನಾವೇನು ಡಿಕ್ಲೇರ್ ಮಾಡೋದಕ್ಕೆ ನಮ್ಮ ಪಾಡಿಗೆ ನಾವು ಡಿಕ್ಲೇರ್ ಮಾಡಿಬಿಡ್ಬೋದು, ಆದರೆ ಹಣ ಬರೋದು. ಆದ್ದರಿಂದ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರನೇ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ.
ಅದಿನ್ನೂ ಒಂದೆರಡು ದಿವಸ ಸಮಯ ಹಿಡಿಯುತ್ತೆ. ಆ ವಾತಾವರಣ ಸೃಷ್ಟಿ ಆದಮೇಲೆ ಅದನ್ನು ಡಿಕ್ಲೇರ್ ಮಾಡ್ತೇವೆ. ಡಿಕ್ಲೇರ್ ಮಾಡಿದ ಮೇಲೆ ರೈತರಿಗೆ ಮತ್ತು ಯಾರೆಲ್ಲ ಸಂಬಂಧಪಟ್ಟವರಿಗೆ, ಬೆಳೆಗೆ ನಾಶ ಆಗಿರೋರಿಗೆ ಮತ್ತು ಬೆಳೆ ಹಾಕದೇ ಇರ್ತಕ್ಕಂಥವ್ರಿಗೆ ಅವರಿಗೆಲ್ಲ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಈ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಇವತ್ತು ನಮ್ಮ ಎಲ್ಲ ತಾಲೂಕುಗಳು, ಇವತ್ತು ಮಧುಗಿರಿ ಸಬ್ ಡಿವಿಷನ್ನಲ್ಲಿ ಶಿರಾ, ಪಾವಗಡ, ಮಧುಗಿರಿ, ಕೊರಟಗೆರೆ 4 ತಾಲೂಕುಗಳನ್ನು ಭೇಟಿ ಮಾಡ್ತೇನೆ. ನಾಳೆ ಕುಣಿಗಲ್ಲು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಗುಬ್ಬಿ ಈ ತಾಲೂಕುಗಳಿಗೆ ಭೇಟಿ ಮಾಡ್ತೇನೆ. ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ. ತಮ್ಮ ವರದಿ ಯಾವುದು ಹೋಗಿಲ್ಲ ಕೇಂದ್ರಕ್ಕೆ, ಜಸ್ಟ್ ಲೆಟರ್ ಅಷ್ಟೇ. ವರದಿ ಈಗ ಕೊಡೋಲ್ಲ ನಾವು. ಈಗ ಏನಂತ ಕೊಡ್ತೀವಿ, ನಮಗೆ ಅವರು ಪ್ರೂಫ್ ಕೇಳ್ತಾರೆ, ಆಮೇಲೆ ಕಮಿಟಿ ಬರುತ್ತೆ ಅವ್ರದ್ದು ಒಂದು ತಂಡ ಕಳಿಸ್ಕೊಡ್ತಾರೆ. ಅದು ಬಂದು ಅವರು ಅಧ್ಯಯನ ಮಾಡಿ ಅವರು ಕೂಡ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಆ ಪ್ಯಾರಾಮೀಟರ್ಸ್ನ ಫುಲ್ಫಿಲ್ ಮಾಡಿದರೆ ಮಾತ್ರ ಕೊಡ್ತಾರೆ. ಕಳೆದ ವರ್ಷ ನಾವು ಹಣ ಕೊಡಲಿಲ್ಲ ಅಂತ ಹೇಳಿ ನಾವು ಗಲಾಟೆ ಮಾಡಿದ್ವು, ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವು ನಮ್ಮ ಸರ್ಕಾರ. ಅದಾದಮೇಲೆ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಆದಮೇಲೆ ನಮಗೆ 3,500 ಕೋಟಿ ಹಣ ಕೊಟ್ಟರು. ಅದರಿಂದ ನಾವು ಮಾಡ್ಕೊಳ್ತೀವಿ ಅಂದರೆ ಅವ್ರು ಹಣ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರನೇ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಇದೆಲ್ಲ ಅಧ್ಯಯನ ಮಾಡಿ ಬಹುಶಃ ಈ ತಿಂಗಳ ಕೊನೆಯ ಅಂತ್ಯದಲ್ಲಿ ನಾವು ವರದಿಯನ್ನು ಸಲ್ಲಿಸ್ತೇವೆ. ಒಂದು ಜಿಲ್ಲೆಗೆ 5 ಕೋಟಿ ಅಂತ ಹೇಳಿದೆ, ಬಟ್ ತುಮಕೂರಲ್ಲಿ 11 ಕ್ಷೇತ್ರ ಇರುವಂಥ ಎಷ್ಟು ಕೋಟಿ ಬರುತ್ತೆ? ಅಲ್ಲ, 5 ಕೋಟಿ ಜಿಲ್ಲೆಗೆ ಕುಡಿಯೋ ನೀರಿಗೆ ಅಷ್ಟೇ. ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪಂಚಾಯಿತಿ ಇವರು CEO ಹತ್ರ ಕೊಟ್ಟಿದ್ದೀವಿ. ಆಮೇಲೆ ಇವರಿಗೆ ಶಾಸಕರಿಗೆ ಒಂದೊಂದು ಅಸೆಂಬ್ಲಿಗೆ 1 ಕೋಟಿ ಅಂದರೆ ನಮಗೆ 11 ಕೋಟಿ ಆಯಿತು. ಅದು ಆಗಲಿಲ್ಲ ಅಂದರೆ DC ಅವ್ರ ಹತ್ರ PD ಅಕೌಂಟಲ್ಲಿ ಹಣ ಇಟ್ಟಿರ್ತೀವಿ. ಅದನ್ನು ಕೂಡ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡೋದಕ್ಕೆ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದು ಎಮರ್ಜೆನ್ಸಿಗೋಸ್ಕರ ಇಟ್ಟಿರೋದು. 329 ಕೋಟಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಅದನ್ನು ಅವ್ರಿಗೆ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಅದನ್ನು ಅವ್ರು ಮಾಡ್ತಾರೆ. ಫಸಲ್ ಬಿಮಾ ಯೋಜನೆಯಲ್ಲಿ ಕಂತು ಕಟ್ಟಲಿಕ್ಕೆ ಕೂಡ ರೈತರ ಹತ್ರ ಹಣ ಇಲ್ಲ ಅಂತ, ಅದನ್ನು ಕೂಡ ಸರ್ಕಾರ ನಾನು ಹೇಳಿದಾಗೆ ರೈತ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿ ಇದ್ದಾನೆ. ಈಗ ತಾನೇ ನಮ್ಮ ಅನೇಕ ಜನ ರೈತರು ಹೇಳಿದರು, ನಮಗೆ ಇನ್ಶೂರೆನ್ಸ್ದು ಹಣ ಬಂದಿಲ್ಲ ಅಂತೇಳಿ. ಇನ್ಶೂರೆನ್ಸ್ ಕಂಪನಿಯವ್ರಿಗೂ ಕೂಡ ನಾವು ಈಗ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತೇವೆ. ಯಾಕಂದರೆ ಅವರು ತಗೊಳ್ಳೋವಾಗ ಹಣ ತೊಗೊಂಡ್ಬಿಡ್ತಾರೆ, ಆದರೆ ಅವರಿಗೆ ಕಷ್ಟಕ್ಕೆ ಬಂದಾಗ ಕೊಡಬೇಕಲ್ಲ ರೈತರಿಗೆ. ಭಾಳಷ್ಟು ಸಂದರ್ಭದಲ್ಲಿ ಕೊಡೋದಿಲ್ಲ. ಅದನ್ನು